ತೊಗೊಳ್ರಿ ಮೊಬೈಲ್ ಇಡ್ರಿ ಬರೀ ಹಿಡ್ರಿ ನಾವು. ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಹುಟ್ಟಿದ್ದು ಗದಗ, ಹುಟ್ಟಿದ್ದು ಸಿಗ್ಲಿ ಗ್ರಾಮ, ಸಿರ್ಸಂಗಿ ಲಿಂಗರಾಜರು ಹುಟ್ಟಿದಂಥ ಗ್ರಾಮ. ಆ ತಾಲೂಕು ಲಕ್ಷ್ಮೇಶ್ವರ, ಗದಗ ಜಿಲ್ಲಾ. ಇವತ್ತು ಆ ಬೆಳಗಾಂ ಜಿಲ್ಲಾ 48 ಲಕ್ಷ ಜನಸಂಖ್ಯೆ ಉಳ್ಳಂಥ ಗಂಡು ಮೆಟ್ಟಿದ ನಾಡು ಕುಂದಾನಗರಿಯ ಬೀಡು. ಈ ಒಂದು ಬೈಲಹೊಂಗಲ ತಾಲೂಕಿನಲ್ಲಿ ಇತಿಹಾಸ ಬರೆದಂಥ ಗರಗದ ಮಡವಾಳ ಆಗಿರಲಿ, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರಲಿ, ಬೆಳವಡಿ ಮಲ್ಲಮ್ಮ ಆಗಿರಲಿ, ಸಂಗೊಳ್ಳಿ ರಾಯಣ್ಣ ಆಗಿರಲಿ, ಮತ್ತು ಈ ಮುಗುಳ್ಕೋಡ ಮುತ್ಯ ಆಗಿರಲಿ, ಇತಿಹಾಸದ ಸೊಗಲದ ಸೋಮನಾಥ್ ಆಗಿರಲಿ, ರೇಣುಕಾ ಯಲ್ಲಮ್ಮ ಆಗಿರಲಿ, ಈ ಒಂದು ಕುಂದಾನಗರಿ 48 ಲಕ್ಷ ಜನಸಂಖ್ಯೆ ಉಳ್ಳಂಥ ಏಕೈಕ ಜಿಲ್ಲಾ ಅದು ಉತ್ತರ ಕರ್ನಾಟಕದ ಯಾವುದಂದ್ರೆ ಬೆಳಗಾಂ ಜಿಲ್ಲಾ. ಯಾಕಂದ್ರೆ ಇವತ್ತು ಬೆಳಗಾಂ ಜಿಲ್ಲಾದೊಳಗೆ ಈ ಸಿಗ್ಲಿ ಬಶ್ಯಾ ಇಂಡಲ್ಗಾ ಜೈಲಲ್ಲಿ 33 ವರ್ಷ ಹಂತವಾಗಿ ಜೈಲುಗಳನ್ನು ಅನುಭವಿಸಿ ಪ್ರತಿಯೊಂದು ಬೆಳಗಾಂಗೆ ಸಂಬಂಧಪಟ್ಟಂಥ, ಧಾರವಾಡಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬ ಅಪರಾಧಿಗಳಾಗಿರಲಿ, ವಿಚಾರಣೆ ಬಂದಿಗಳಾಗಿರಲಿ, 5 ನಿಮಿಷದ ಚಟ, 5 ನಿಮಿಷದ ಹಠ, 5 ನಿಮಿಷದ ಸಿಟ್ಟಿಗೆ ಜೈಲೊಳಗಡೆ ಬಂದು ಸಿಗ್ಲಿ ಬಶ್ಯನ ಜಾಗೃತಿಯನ್ನು ತಿಳ್ಕೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನೋಂಥ ಇತಿಹಾಸ ಮುಂದಿಟ್ಕೊಂಡು ನಡಿಬೇಕನ್ನಂಥ ಛಲ ನಂದು. ಅದಕ್ಕೋಸ್ಕರ ಎನ್ನಡ ಅಂದರೆ ಎಡಕ್ಕೆ, ಎಕ್ಕಡ ಅಂದರೆ ಬಲಕ್ಕೆ, ಕನ್ನಡ ಅಂದರೆ ಹೋಗಿದ ಮೇಲಕ್ಕಿಂತ ನಮ್ಮ ಕರ್ನಾಟಕದೊಳಗೆ ಆಡೋ ಮಕ್ಕಳಿಗೂ ಕೇಳೋ ಹಾಗೆ ಅನ್ನೋ ಲೈಸೆನ್ಸಿಂದ ಕೇವಲ 9ನೇ ತರಗತಿಯಲ್ಲಿ ಪಾಸ್ ಆಗಿರುವ ಈ ಸಿಗ್ಲಿ ಬಶ್ಯಾ 33 ವರ್ಷ ಜೈಲು ಶಾಲೆ ಮಾಡ್ಕೊಂಡು, ಕೋಟ ಪಾಠ ಮಾಡ್ಕೊಂಡು, ಕೇಸು ತಂದೆ ತಾಯಿ ಅಂತ ತಿಳಿದು ತಂದೆ ತಾಯಿ ಕೊಡಲಾರಂಥ ಪ್ರೀತಿನ ಜೈಲಲ್ಲಿ ಇರ್ತಕ್ಕಂಥ ಮುಗ್ಧ ಕೈದಿಗಳ ಹತ್ರ ಪಡ್ಕೊಂಡು ಜೈಲು ಕಷ್ಟದಲ್ಲಿ ಗೆದ್ದು, ಪೊಲೀಸ್ ಹಿಂಸದಲ್ಲಿ ಗೆದ್ದು, ಕೋರ್ಟ್ ಶಿಕ್ಷಣದಲ್ಲಿ ಗೆದ್ದು, ಕನ್ನಡದ ಕಂದ ಕಾನೂನು ಪಂಡಿತ ಸಿಗ್ಲಿ ಬಶ್ಯಾ ಅಂತ ಕರೀತಾರೆ. ಟವರ್ ಹತ್ತಿ ಪವರ್ ಪಡೆದು ಮರ ಹತ್ತಿ ಅಮರಾಗಿ ಇವತ್ತು 33 ತಾಸು ಗಿಡದಲ್ಲೇ ಕುಂತು, ಧಾರವಾಡ ಜೈಲು ಗಿಡದಲ್ಲೇ ಕುಂತು ನಾ ಇದ್ದ ಜಾಗಕ್ಕೆ 2 ಸಲ ಜಡ್ಜನ್ ಕರೆಸಿದ ಹುಲಿ ಅಂತಾರ. ಮಗು ಇದ್ದಾಗ ಕರು ಆಗಿ, ವಯಸ್ಸು ಬಂದ ಕಳ್ಳಾಗಿ, ವಯಸ್ಸು ಮೀರಿದ ಬಸವಣ್ಣ ಆಗಿ, ಈ ಎತ್ತಾಗಿದ್ದೀನಿ ಬಿದ್ದು ನೆತ್ತಿಡಕ್ಕೆ ಹೆಂಗೆ ಸಂಗೊಳ್ಳಿ ರಾಯಣ್ಣ ಕನ್ನಡಕ್ಕಾಗಿ, ಈ ಕನ್ನಡ ನಾಡು ನುಡಿಗಾಗಿ, ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ತನ್ನವರ ಒಂದು ಕುಮ್ಮಕ್ಕಿನಿಂದ ಬ್ರಿಟಿಷರ ಆ ಶಕ್ತಿಯಿಂದ ಕೊಲೆ ಹತನಾದಂಥ ಗಲ್ಲಿಗೆ ಏರಿದಂಥ ಸಂಗೊಳ್ಳಿ ರಾಯಣ್ಣನ ಇತಿಹಾಸ ತಾವೆಲ್ಲರೂ ತಿಳ್ಕೊಂಡಿರಿ. ಇವತ್ತಿನ ಒಂದು ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ನ್ಯಾಯಾಂಗ ಆಗಿರಲಿ, ಕಾರ್ಯಾಂಗ ಆಗಿರಲಿ, ಶಾಸಕಾಂಗ ಆಗಿರಲಿ, ಈ ಮಾಧ್ಯಮಾಂಗ ಆಗಿರಲಿ, ಇವು ಮೊದಲು ಮಡಿ ಆಗಬೇಕು. ಎಲ್ಲ ಒಂದು ಮಡಿ ಇಲ್ದಂಥ ಈ ಒಂದು ಸಂವಿಧಾನದೊಳಗಡೆ ವ್ಯವಸ್ಥೆಗಳದವು. ಅದನ್ನು ತಾವು ಮೊದಲು ಮಡಿಯಾಗಿ ನಮ್ಮಂಥವ್ರನ್ನ ಮಡಿಯಾಗಿ ಇಟ್ಕೋಬೇಕನ್ನೋದು ಈ ಸಿಗ್ಲಿ ಬಶ್ಯನ ತತ್ವ. ಧಾರವಾಡದಾರ, ಹುಬ್ಬಳ್ಳಿ, ಹುಡಿ, ಅನ್ನಿಗೆರೆಗೆ ನಿಸ್ನಾನ್, ಗದಗಿಲ ಕುಂಡಲ, ಪಿಡಿ, ಬಂಗಾರ, ಪೆಡಿಗೆ, ಪುಲಿ, ಹುಲಿ, ಸಿಗ್ಲಿ ಮುಂದ ಬಶ್ಯಾ ಇಂದಂತ ಆದ್ರಗಿತ್ತಿ, ಹಾವೇರಿ, ರೆಡ್ಮುಂಡ್ರಿ, ಆನೆಬಿನ್ನೂರು, ಬೆಳ್ಳ ಹಚ್ಚೋಗಾರಿ, ಹಿರೇತನ, ಹಿರೇಕೆರು, ಆನಗಲ, ಗಾಯಬಾರ್ದು, ಶಿಗ್ಗಾವದ ಶಿವಗೌಡ, ಸೌನೂರಿಗೆ ಎಂದಿಗೆ ಸಹಾಯ ಪಡೆದಂಥ 17 ತಾಲೂಕಿನ ಒಂದು ಇತಿಹಾಸದ ಜಿಲ್ಲಾ, ಧಾರವಾಡ ಜಿಲ್ಲಾದ ಮಗ ಆಗಿ ಹೇಳ್ತೀನಿ. ಇವತ್ತ ಒಂದು ಹಾಡನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹುಲಿಯ ಹುಟ್ಟಿತ್ತು ಸಿಗ್ಗಲಿ ಗ್ರಾಮದಾಗ, ಬಂಟ ಸಿಗ್ಗಲಿ ಬಶ್ಯಾನ ನಾಡಿನಾಗ, ಕಾನೂನಿನ ಮ್ಯಾಗ ಸಿಟ್ಟಿತು ಬಶ್ಯಾಗ, ಟವರು ಹತ್ತಿ ಪವರು ಪಡೆದ ಕಾನೂನು ಪಂಡಿತ, ಟವರು ಹತ್ತಿ ಪವರು ಪಡೆದ ಮರವ ಹತ್ತಿ ಅಮರನಾದ ಕಾನೂನು ಪಂಡಿತ ಸಿಗ್ಗಲಿ ಬಶ್ಯಾ. ಹುಲಿಯ ಹುಟ್ಟಿತ್ತು ಸಿಗ್ಗಲಿ ಗ್ರಾಮದಾಗ, ಬಂಟ ಸಿಗ್ಗಲಿ ಬಶ್ಯಾನ ನಾಡಿನಾಗ, ತಂದೆ ತಾಯಿ ಕಳೆದುಕೊಂಡ ಹೆಂಡ್ರು ಮಕ್ಕಳು ಬಿಟ್ಟು ಹೊಂಟ, ತಂದೆ ತಾಯಿ ಕಳೆದುಕೊಂಡ ಹೆಂಡ್ರು ಮಕ್ಕಳು ಬಿಟ್ಟು ಹೊಂಟ, ಜೈಲ ಶಾಲೆ ಮಾಡಿಕೊಂಡ, ಕೋಟಿನೊಳಗ ವಾದವ ಮಾಡಿ ಎಲ್ಲ ಕೇಸುಗಾತ, ಕೋಟಿನೊಳಗ ವಾದವ ಮಾಡಿ ಎಲ್ಲ ಕೇಸು ಗೆದ್ದು ಬಂದ. ಹುಲಿಯ ಹುಟ್ಟಿತ್ತು ಸಿಗ್ಗಲಿ ಗ್ರಾಮದಾಗ, ಬಂಟ ಸಿಗ್ಗಲಿ ಬಶ್ಯಾನ ನಾಡಿನಾಗ, ತಾಯಿ ಕೊಟ್ಟ ಮೊದಲ ಅರಿವು, ಗುರುವು ಕೊಟ್ಟ 2ನೇ ಅರಿವು, ತಾಯಿ ಕೊಟ್ಟ ಮೊದಲ ಅರಿವು, ಗುರುವು ಕೊಟ್ಟ 2ನೇ ಅರಿವು,
ಕಾನೂನು ಇಟ್ಟ ಮೂರನೇ ಅರಿವು ತಿಳಿದಂಗ ತಪ್ಪು ಮಾಡಿ ಜೈಲಿಗೆ ನೀವು ಬರಬ್ಯಾಡ್ರಿ. ತಿಳಿದಂಗ ತಪ್ಪು ಮಾಡಿ ತಿಳಿದು ತಪ್ಪು ಮಾಡಿ ಜೈಲಿಗೆ ನೀವು ಬರಬ್ಯಾಡ್ರಿ. ಹುಲಿಯ ಹುಟ್ಟಿತ್ತು ಸಿಗ್ಗಲಿ ಗ್ರಾಮದಾಗ, ಬಂಟ ಸಿಗ್ಗಲಿ ಬಸ್ಸನ ನಾಡಿನಾಗ. ಅದಕ್ಕೆ ವೀರಶೈವ ಹಿಂದೂ ಲಿಂಗವಂತ ರೇವಣ ಸಿದ್ಧ ನಮಗ ಸಂಗೊಳ್ಳಿ ರಾಯಣ್ಣನ ಇತಿಹಾಸನ ನೀವೆಲ್ಲ ನೋಡಿ ತಿಳ್ಕೋಬೇಕು. ಆ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ತನ್ನ ಪ್ರಾಣನ ಮುಡುಪಾಗಿಟ್ಟು ಒಬ್ಬ ಕುರುಬಕುಲದ ಆ ಸಂಗೊಳ್ಳಿ ರಾಯಣ್ಣ ತನ್ನ ಪ್ರಾಣನ ಮುಡುಪಾಗಿಟ್ಟು ಆ ತಾಯಿಗೆ ಇತಿಹಾಸ ಕೊಟ್ಟ. ಆ ತಾಯಿ ಆಗಲಿ ಸಂಗೊಳ್ಳಿ ರಾಯಣ್ಣ ಆಗಲಿ ನಮ್ಮವರ ಒಂದು ಮೋಸದಿಂದ ಆ ಹತರಾದಂಥ ಇತಿಹಾಸನ ನಾವೆಲ್ಲ ನೆನಪಿಸ್ಕೊಳ್ಬೇಕು. ಕಳೆದೋದು ವಸ್ತು ಮರೆತೋದು ಪ್ರೀತಿನ ಇನ್ನು ಮುಂದೆ ಎಲ್ಲ ಕಡೆ ಹಬ್ಬಬೇಕನ್ನೋದು ಈ ಸಿಗ್ಲಿ ಬಸ್ಸಿನ ಆಸೆ. ಬೆಳಗಾಂ ಜಿಲ್ಲಾ ಅಚಿನಿ ತಾಲೂಕು ಐನಾಪುರ ಗ್ರಾಮ ಗಜಾನನ ಮಂಡಳ ಪಟೇಲ್ ಚೌಕ್ ಅಭ್ಯರ್ಥಿ ಸದಸ್ಯರು. ಯಾಕಂದ್ರೆ ಈ ಸಿಗ್ಲಿ ಬಸ್ಸ ಕಾನೂನು ಕಲ್ತಿದ್ದ ಒಂದು ಅತಿನಿ ತಾಲೂಕಿನಲ್ಲಿ ಒಬ್ಬ ಮಿಲಿಟ್ರಿಯಿಂದ ಮಿಲಿಟ್ರಿ ಆರ್ಮಿ ಒಂದು ಕೊಲೆ ಕೇಸ್ನಲ್ಲಿ ಬೆಳಗಾಂ ಜೈಲಿಗೆ ಬಂದಿದ್ದ. ಅಲ್ಲಿಂದ ಅವರು ಬಳ್ಳಾರಿ ಜೈಲಿಗೆ ಹಾಕಿದ್ರು. ಅವಾಗ ಅವರ ಒಂದು ಸ್ನೇಹದಿಂದ ಈ ಸಿಗ್ಲಿ ಬಸ್ಸ ನಂದು ರೈಟಿಂಗ್ ಚೆನ್ನಾಗಿದ್ದರಿಂದ ಓದಿದ್ದು 9ನೇ ಕ್ಲಾಸ್ ಆಗಿದ್ದರಿಂದ ಈ ಅತಿನಿ ತಾಲೂಕು ಕೆ ಅಕ್ಬರ್ ಅಂತ 1987ರಲ್ಲಿ ಆ ಅತಿನಿ ತಾಲೂಕು ಒಂದು ವ್ಯಾಪ್ತಿಯಲ್ಲಿ ಒಂದು ಕೊಲೆ ಮಾಡಿ 14 ವರ್ಷ ಶಿಕ್ಷೆ ಪೂರ್ಣಗೊಳಿಸಿ ಅದೇ ಜೈಲ ಒಂದು ಶಾಲೆ ಮಾಡ್ಕೊಂಡು ಕೋಟ ಒಂದು ಪಾಠ ಮಾಡ್ಕೊಂಡು ಕೇಸ ಒಂದು ತಂದೆ ತಾಯಿ ಅಂತ ತಿಳ್ಕೊಂಡು ಬಾಳಿ ಬಂದಂಥ ಆತನ ಕೆ ಅಕ್ಬರ್ ಖಾನನ ಇತಿಹಾಸದ ಹೆಸರ ಈ ಸಿಗ್ಲಿ ಬಸ್ಸ ಇಟ್ಕೊಂಡನ. ಅವನ ದಾರಿಯಲ್ಲೇ ಈ ಸಿಗ್ಲಿ ಬಸ್ಸ ನಡೀತಾ ಇದ್ದಾನ. ಆ ಅತಿನಿ ಅಕ್ಬರ್ ಕೆ ಅಕ್ಬರ್ ಅನ್ನೋಂಥ ಹೆಸರ ನಾನು ಇಟ್ಕೊಂಡಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ಹೌದು, ಅತಿನಿ ತಾಲೂಕು ಅಕ್ಬರ್ ಅಂತ ಇದ್ರು. ಅವರು ಒಂದು ಮರ್ಡರ್ ಕೇಸ್ನಾಗ ಬಂದಿದ್ರು. ಅವ್ರ ಕತೆ